ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಜೈಲು ಪಾಲು. ವಿನಯ್ಗೆ ಮುಳುವಾಯ್ತಾ ಕೊಲೆ ಕೇಸ್ನ ಸಾಕ್ಷ್ಯ? ಆರಂಭದಲ್ಲಿ ಸಾಕ್ಷಿಗಳು ಉಲ್ಟಾ ಹೊಡೆದಿದೆ ಕುಲಕರ್ಣಿಗೆ ಕಂಟಕ. ಇಂದು ಶಿಕ್ಷೆಯ ಪ್ರಮಾಣ ಪ್ರಕಟ. ಈ ಸುದ್ದಿಯನ್ನು ನೋಡೋಣ. ವಿನಯ್ ಜೈಲು ಪಾಲು ನ್ಯೂಸ್ ಟಾಪ್ 9ನಲ್ಲಿ. ಧಾರವಾಡದ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಕೇಸಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ವಿರುದ್ಧದ ಆರೋಪ ಸಾಬೀತಾಗಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜಡ್ಜ್ ಸಂತೋಷ್ ಗಜಾನನ ಭಟ್ ತೀರ್ಪು ಪ್ರಕಟಿಸಿದ್ದು, ವಿನಯ್ ಕುಲಕರ್ಣಿ ಸೇರಿದಂತೆ 17 ಅಪರಾಧಿಗಳು ಕೊಲೆ ಒಳಸಂಚಿನ ಕೇಸಲ್ಲಿ ದೋಷಿಗಳೆಂದು ತೀರ್ಪು ನೀಡಿದ್ದಾರೆ. 2016 ಜೂನ್ 15ರಂದು ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿದ್ದ ಯೋಗೇಶ್ ಗೌಡನನ್ನ ಆತನದ್ದೇ ಜಿಮ್ನಲ್ಲಿ ಕೊಲೆ ಮಾಡಲಾಗಿತ್ತು. ಜಿಲ್ಲಾ ಪಂಚಾಯಿತಿ ಸಭೆಯಲ್ಲಿ ವಿನಯ್ ಕುಲಕರ್ಣಿ ಮತ್ತು ಯೋಗೇಶ್ ಗೌಡ ನಡುವಿನ ಜಟಾಪಟಿಯೇ ಕೊಲೆ ಪ್ರೇರಣೆಯಾಗಿತ್ತು. ಮೊದಲಿಗೆ ಧಾರವಾಡದ ತಂಡ, ನಂತರ ಬೆಂಗಳೂರಿನ ಹಂತಕರ ತಂಡದೊಂದಿಗೆ ಒಳಸಂಚು ನಡೆಸಿ 20 ಲಕ್ಷ ಸುಪಾರಿ ನೀಡಿ ಕೊಲೆ ಮಾಡಿಸಿದ ಆರೋಪ ವಿನಯ್ ಕುಲಕರ್ಣಿ ಮೇಲಿತ್ತು. ತನಿಖೆಯಲ್ಲೂ ಸಾಕಷ್ಟು ತಿರುವುಗಳು ಸಿಕ್ಕಿದ್ವು. ಆರಂಭದಲ್ಲಿ ನಡೆದ ಪೊಲೀಸರ ತನಿಖೆ ವಿನಯ್ ಕುಲಕರ್ಣಿ ಹತ್ತಿರಕ್ಕೂ ಸುಳಿದಿರಲಿಲ್ಲ. ಆದರೆ ನಂತರ ಆರಂಭ ಆದ ಸಿಬಿಐ ತನಿಖೆ ಪ್ರಕರಣಕ್ಕೆ ಸ್ಫೋಟಕ ತಿರುವು ನೀಡಿತ್ತು. ವಿನಯ್ ಕುಲಕರ್ಣಿಯನ್ನ ಬಚಾವ್ ಮಾಡಲು ಪೊಲೀಸರು ಶಾಮೀಲಾಗಿದ್ದಾರೆಂದು ಸಿಬಿಐ ಆರೋಪ ಪಟ್ಟಿ ಸಲ್ಲಿಸಿತ್ತು. ಕೊಲೆಯಲ್ಲಿ ವಿನಯ್ ಕುಲಕರ್ಣಿ ಪಾತ್ರವೇ ಪ್ರಮುಖವೆಂದು ತಿಳಿಸಿತ್ತು. ಆದರೂ ಯೋಗೇಶ್ ಗೌಡ ಪತ್ನಿಯೂ ಸೇರಿದಂತೆ ಪ್ರಕರಣದ ಸಾಕಷ್ಟು ಸಾಕ್ಷಿಗಳು ವಿಚಾರಣಾ ಹಂತದಲ್ಲಿ ಉಲ್ಟಾ ಹೊಡೆದು ಪ್ರತಿಕೂಲ ಸಾಕ್ಷಿಗಳಾಗಿದ್ರು. A1 ಆರೋಪಿಯಾಗಿದ್ದ ಬಸವರಾಜ್ ಮುತ್ತಗಿ ಅಪ್ರೂವರ್ ಆಗಿ ಬದಲಾಗಿದ್ದೇ ಪ್ರಕರಣಕ್ಕೆ ಟರ್ನಿಂಗ್ ಪಾಯಿಂಟ್ ಸಿಕ್ಕಿತ್ತು. ವಿನಯ್ ಕುಲಕರ್ಣಿ ಹೇಗೆಲ್ಲ ಒಳಸಂಚು ನಡೆಸಿದ್ರು, ಆರೋಪಿಗಳಿಗೆ ಹಣಕಾಸಿನ ನೆರವು, ಆರೋಪಿಗಳೊಂದಿಗಿನ ಸಂಪರ್ಕ ಎಲ್ಲದರ ಬಗ್ಗೆ ಬಸವರಾಜ್ ಮುತ್ತಗಿ ಸಾಕ್ಷ್ಯ ನೀಡಿದ್ರು. ಈ ಹೇಳಿಕೆಗೂ ಸಿಬಿಐ ಸಂಗ್ರಹಿಸಿದ್ದ ಸಾಕ್ಷ್ಯಕ್ಕೂ ತಾಳೆಯಾಗಿದ್ರಿಂದ ಕೋರ್ಟ್ 17 ಆರೋಪಿಗಳನ್ನ ದೋಷಿಗಳೆಂದು ತೀರ್ಪು ನೀಡಿದೆ. ಪೊಲೀಸ್ ಅಧಿಕಾರಿಯಾದ A20 ವಾಸುದೇವ ನೀಲೇಕಣಿ, A21 ಸೋಮಶೇಖರನ್ ನ್ಯಾಮಗೌಡ ಇವರನ್ನ ದೋಷ ಮುಕ್ತಗೊಳಿಸಿದೆ. ತೀರ್ಪು ಪ್ರಕಟಿಸಿದ ಜಡ್ಜ್ ಸಂತೋಷ್ ಗಜಾನನ ಭಟ್ ಕೂಡಲೇ ಅಪರಾಧಿಗಳನ್ನ ಕಸ್ಟಡಿಗೆ ಪಡೆದು ಜೈಲಿಗೆ ಕಳುಹಿಸುವಂತೆ ಸೂಚನೆ ನೀಡಿದ್ರು. ಇಂದು ಶಿಕ್ಷೆಯ ಪ್ರಮಾಣದ ಬಗ್ಗೆ ವಿಚಾರಣೆ ನಡೆಸಿ ಆದೇಶ ನೀಡಲಿದ್ದಾರೆ. ತೀರ್ಪು ಪ್ರಕಟವಾದ ಕೂಡಲೇ ತಮ್ಮ 3 ಮಕ್ಕಳನ್ನ ಅಪ್ಪಿಕೊಂಡು ವಿನಯ್ ಕುಲಕರ್ಣಿ ಕಣ್ಣೀರು ಹಾಕಿದ್ರು. ಮೊಬೈಲ್ನಲ್ಲಿ ಪತ್ನಿಯೊಂದಿಗೂ ಮಾತಾಡಿ ದುಃಖ ತೋಡ್ಕೊಂಡ್ರು. ಕೊಲೆ ಮಾಡಿದವರು ಹಾಗೂ ವಿನಯ್ ಕುಲಕರ್ಣಿ ನಡುವೆ ಬಸವರಾಜ ಮುತ್ತಗಿಗಿದ್ದ ನಿರಂತರ ಸಂಪರ್ಕ, ಕೊಲೆಗೆ ಮುನ್ನ ಸಂಪರ್ಕ ಸ್ಥಗಿತಗೊಳಿಸಿದ್ದು, ಕೊಲೆಯ ದಿನವೇ ವಿನಾಕಾರಣ ದೆಹಲಿಗೆ ವಿನಯ್ ಕುಲಕರ್ಣಿ ಪ್ರವಾಸಕ್ಕೆ ತೆರಳಿದ್ದು, ಕೊಲೆ ಮಾಡಿದವರಿಗೆ ಹಣಕಾಸಿನ ನೆರವು ಒದಗಿಸಿದ್ದು, ಇವೆಲ್ಲವನ್ನು ಮುಂದಿಟ್ಟು ಸಿಬಿಐ ಹಿರಿಯ ಪ್ರಾಸಿಕ್ಯೂಟರ್ KS ಹೇಮಾ ಹಾಗೂ ಶಿವಾನಂದ ಪೆರ್ಲಾ ವಾದ ಮಂಡಿಸಿದ್ದನ್ನ ಕೋರ್ಟ್ ಪರಿಗಣಿಸಿದೆ. ಅಲ್ಲದೆ ಅಪ್ರೂವರ್ ಆಗಿ ಬದಲಾದ A1 ಬಸವರಾಜ ಮುತ್ತಗಿ ಹೇಳಿಕೆಯು ಸಿಬಿಐ ವಾದಕ್ಕೆ ಪುಷ್ಟಿ ನೀಡಿತ್ತು. ಪಾಪ ಪ್ರಜ್ಞೆ ಕಾಡುವುದರಿಂದಲ್ಲ ನಾನು ಸತ್ಯ ಹೇಳಬೇಕಂತ ಕೋರ್ಟಿಗೆ ಬಂದು ಸತ್ಯ ಹೇಳಿದ್ರು. ಈ ಬಂದಂಥ ತೀರ್ಪು ಯುವಕರಿಗೊಂದು ಮಾದರಿ. ಅಂದರೆ ಯಾರ್ದೋ ರಾಜಕಾರಣಿಗಳ ಮಾತು ಕೇಳಿಕೊಂಡು ಯಾವುದ್ಯಾವುದೋ ಕೇಸ್ಗಳನ್ನು ಮಾಡಿದರೆ ಯಾರೂ ಬರಂಗಿಲ್ಲ. ಇನ್ನು ವಿನಯ್ ಕುಲಕರ್ಣಿ ವಿರುದ್ಧ ಕೊಲೆ ಹಾಗೂ ಒಳಸಂಚಿನ ಆರೋಪ ಸಾಬೀತಾಗಿರೋದ್ರಿಂದ ಶಾಸಕ ಸ್ಥಾನಕ್ಕೂ ಕುತ್ತು ಖಚಿತವಾಗಿದೆ. ಕೊಲೆ ಕೇಸಲ್ಲಿ ಕನಿಷ್ಠ ಶಿಕ್ಷೆಯೇ ಜೀವಾವಧಿಯಾಗಿರೋದ್ರಿಂದ ಶಾಸಕ ಸ್ಥಾನದಿಂದ ಅನರ್ಹಗೊಳ್ಳೋದು ಬಹುತೇಕ ಫಿಕ್ಸ್ ಆಗಿದೆ. ಆದರೆ ವಿನಯ್ ಕುಲಕರ್ಣಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿ ಜಾಮೀನು ಪಡೆಯೋದರ ಜೊತೆಗೆ ತೀರ್ಪಿಗೆ ತಡೆಯಾಜ್ಞೆ ಪಡೆಯುವಲ್ಲಿ ಯಶಸ್ವಿಯಾದರೆ ಮಾತ್ರ ವಿನಯ್ ಕುಲಕರ್ಣಿ ಶಾಸಕ ಸ್ಥಾನ ಉಳಿಯಲಿದೆ. ಇಂದು ಶಿಕ್ಷೆ ಪ್ರಮಾಣದ ಬಗ್ಗೆ ಕೋರ್ಟ್ ತೀರ್ಮಾನಿಸಲಿದ್ದು, ಜೀವಾವಧಿಯೋ ಗಲ್ಲು ಶಿಕ್ಷೆಯೋ ಅನ್ನೋದು ಇಂದು ನಿರ್ಧಾರವಾಗಲಿದೆ. ವಿನಯ್ ಕುಲಕರ್ಣಿ ಕರೆದೊಯ್ತಾ ಇರುವ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್ ಬಳಿ 17 ಅಪರಾಧಿಗಳನ್ನು ಕರೆದೊಯ್ತಾ ಇದ್ದ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಆಯಿಲ್ ಸೋರಿಕೆಯಾಗಿ ಬಸ್ ಮುಂಭಾಗದಲ್ಲಿ ಬೆಂಕಿ ಹೊತ್ಕೊಂಡಿದೆ. ಬೇರೆ ವಾಹನದವರು ಕೂಗಿ ಹೇಳಿದಾಗ ಚಾಲಕ BMTC ಬಸ್ ನಿಲ್ಲಿಸಿದ್ದ. ನಂತರ ಪೊಲೀಸ್ ವಾಹನದಲ್ಲಿ ಅಪರಾಧಿಗಳು ಜೈಲಿಗೆ ಸ್ಥಳಾಂತರಿಸಲಾಯಿತು. ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧಾರವಾಡ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅಪರಾಧಿ ಎಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪು ನೀಡಿದೆ. ಫೆಬ್ರವರಿ 28ರಂದು ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದ ವಿನಯ್ 46 ದಿನಗಳ ಬಳಿಕ ಮತ್ತೆ ಜೈಲು ಸೇರಿದ್ದಾರೆ.